ಶಿಲ್ಪ ಗಮನಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದನೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಭಕ್ತಾದಿಗಳು ಸರದಿ ಸಾಲಲ್ಲಿ ಬಂದು ನಿಂತುಕೊಂಡು ದೇವರ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನೀವು ಅಲ್ಲೇ ಇದ್ದೀರಾ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ. ಇನ್ನೇನು ಆ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು, 5:20ಕ್ಕೆ ಶುರುವಾಗುತ್ತೆ. ಸದ್ಯಕ್ಕೆ ಈಗ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಂದಂತಹ ಭಕ್ತರಿಗೆ ನೋಡ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಯಾವೆಲ್ಲ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶಿಲ್ಪ. ಪೂರ್ಣಿಮಾ, ಇವತ್ತು ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ದೇವಾಲಯಗಳಲ್ಲೂ ವಿಶೇಷ ಪೂಜೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಗವಿಪುರದಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ವಿಸ್ಮಯಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಗವಿಗಂಗಾಧರ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಈ ಒಂದು ವಿಶೇಷ ಕೌತುಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀನಿ. ಎಲ್ಲಾ ಭಕ್ತಾದಿಗಳು, ಯಾಕಂದ್ರೆ ಈ ಒಂದು ಕ್ಷಣನ ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬೆಳಿಗ್ಗೆ 5 ಗಂಟೆಯಿಂದನೇ ಆಗಮಿಸ್ತಾ ಇದ್ದಾರೆ. ಈಗಲೂ ಸಹ ಬಂದು ವೇಟ್ ಮಾಡ್ತಾ ಇದ್ದಾರೆ. ಆ ಕ್ಷಣನ ಕಣ್ತುಂಬಿಕೊಳ್ಬೇಕು, ಆ ಶಿವಲಿಂಗದ ಮೇಲೆ ಒಂದು ಸೂರ್ಯ ರಶ್ಮಿ ಬೀಳೋದನ್ನ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ವಿಶೇಷ ಪೂಜೆ ಆರಂಭವಾಗಿದೆ. ಗಂಗಾಧರನ್ಗೆ ಪಂಚಾಭಿಷೇಕ, ಪುಷ್ಪಾಭಿಷೇಕ ಹಾಗೆ ಮಹಾಮಂಗಳಾರತಿ ಇವಾಗ ಆಲ್ರೆಡಿ ನಡೆದಿದೆ. ಈಗ ಆ ಒಂದು ರಶ್ಮಿಯ ಒಂದು ಕಿರಣ ಬೀಳೋದಕ್ಕೆ ಆ ಒಂದು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಬೇಕಾದಂತಹ ಪೂಜೆಗಳು ಸಹ ನಡೀತಾ ಇದೆ. ಪೂರ್ಣಿಮಾ, ಸಂಜೆ 5:20ರಿಂದ 5:23 ಸಹ ಅಲ್ಲಿ ಒಂದು 3 ನಿಮಿಷಗಳ ಕಾಲ ಸೂರ್ಯರಶ್ಮಿ ಗವಿಗಂಗಾಧರೇಶ್ವರ ಲಿಂಗವನ್ನ ಸ್ಪರ್ಶಿಸುತ್ತೆ. ಸೊ ಇದೊಂದು ವಿಶೇಷ ಕ್ಷಣ ಅಂತ ಹೇಳ್ಬೋದು. ನೀವು ಗಮನಿಸ್ತಾ ಇರ್ಬೋದು, ಈ ವಿಶೇಷ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಬರೀ ಬೆಂಗಳೂರು ಮಾತ್ರವಲ್ಲ, ಬೇರೆ ಬೇರೆ ಕಡೆಗಳಿಂದ ಎಲ್ಲರೂ ಸಹ ಬಂದು ಕಾಯ್ತಾ ಇದ್ದಾರೆ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ. ಇನ್ನು ದೇವಾಲಯದ ಒಳಗಡೆ ಇಷ್ಟೊಂದು ಜನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಏನೇನು ಪೂಜೆ ನಡೆಯುತ್ತಾ ಅಲ್ಲಿ ಒಂದು ಪೂಜೆ ಮಾಡುವವರಿಗೆ ಮಾತ್ರ ಅಲ್ಲೊಂದು ಅವಕಾಶ ಇರೋದ್ರಿಂದ ಎಲ್ರಿಗೂ ಸಹ ಒಂದು LED ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ವಿಜುವಲ್ಸ್ ಅಲ್ಲಿ ಗಮನಿಸಬಹುದು, ಅಲ್ಲೊಂದು ದೊಡ್ಡ LED ಇಟ್ಟಿದ್ದಾರೆ. ಆ LED ಮುಖಾಂತರ ಭಕ್ತರು ಏನು ಗಂಗಾಧರ ಒಂದು ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ ಆ ಕ್ಷಣವನ್ನ ಕಣ್ತುಂಬಿಕೊಳ್ಬಹುದು. ಎಲ್ಲರೂ ಸಹ ಲೈನ್ ಅಲ್ಲಿ ಕಾಯ್ತಾ ಕೂತಿದ್ರೆ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ. ಇನ್ನು ಬರೀ ಭಕ್ತಾದಿಗಳು ಮಾತ್ರವಲ್ಲ, ರಾಜಕಾರಣಿಗಳು ಹಾಗೆ ಬೇರೆ ಬೇರೆ ಸ್ಟಾರ್ಸ್ಗಳು ಸಹ ಇಲ್ಲಿಗೆ ಬಂದು ಆ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋ ಸಾಧ್ಯತೆ ಸಹ ಇದೆ. ಈಗ ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾಗಿ 5:20ರಿಂದ 5:23 ಅಂದ್ರೆ 3 ನಿಮಿಷಗಳ ಕಾಲ ಈ ಒಂದು ರಶ್ಮಿ ಕಿರಣ ಬೀಳೋದ್ರಿಂದ ಸೊ ಈಗಾಗಲೇ ಎಲ್ಲರೂ ಸಹ ಬರ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಹಾಗೆ ಅದಕ್ಕೆ ತಕ್ಕಂತೆ ವಿಶೇಷ ಪೂಜೆಗಳು ಸಹ ದೇವಸ್ಥಾನದ ಒಳಗಡೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣ ಇದೆ ಆ ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ. ನಾವು ಭಕ್ತಾದಿಗಳನ್ನ ಮಾತಾಡ್ಸಿದ್ರೆ, ಯಾಕಂದ್ರೆ ಈ ಒಂದು ವಿಸ್ಮಯನ ಕಣ್ತುಂಬಿಕೊಳ್ಳೋಕೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? 4 o'clock ಬಂದಿದ್ದು. ಇವತ್ತು ಒಂದು ವಿಶೇಷ ಕ್ಷಣ ಅಂತ ಹೇಳ್ಬೋದು. ಆ ಒಂದು ಕ್ಷಣನ ಕಣ್ತುಂಬಿಕೊಳ್ಳೋಕೆ ಬಂದಿದ್ದೀರಾ. ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗ್ಬಹುದು? ಐ ಡೋಂಟ್ ನೋ. ಕತ್ತರಗುಪ್ಪೆಯಿಂದ. ವರ್ಷದಿಂದ ಬಂದಿದ್ದೀರಾ? ಸುಮಾರು ವರ್ಷಗಳಿಂದ ಬರ್ತಿದ್ದೀವಿ. ಹೌದು, ಆ ಒಂದು ಈಶ್ವರ ಸೂರ್ಯನ ಬೆಳಕು ಬೀಳೋದು ನಿಜವಾಗ್ಲೂ ಕೈಲಾಸದಲ್ಲಿ ಈಶ್ವರನನ್ನ ಕಂಡಂತೆ. ನಾನು ಇಸ್ರಾಲೋಟಿಂದ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ವರ್ಷಗಳಿಂದ ಟಿವಿನಲ್ಲೇ ನೋಡ್ತಾ ಇದ್ದೆ. ಇಲ್ಲಿಗೆ ಬಂದಿದ್ದೀನಿ. ಈ ಸಲ ನೋಡ್ಬೇಕು ಏನು ಅನ್ಸುತ್ತೆ ಅಂತ. ಅಜ್ಜಿ, ನೀವೆಲ್ಲಿಂದ ಬಂದಿರಾ? ಎಷ್ಟು ವರ್ಷದಿಂದ ಈ ಒಂದು ರಶ್ಮಿ ಕಿರಣ ಬೀಳೋದನ್ನ ಕಣ್ತುಂಬಿಕೊಂಡಿದ್ದೀರಾ? ನಾನು ಫಸ್ಟ್ ಟೈಮ್ ಅಮ್ಮ ಬಂದಿರೋದು. ಟಿವಿನಲ್ಲಿ ನೋಡ್ತಿದ್ವಿ. ನೀವು ಇದನ್ನೆಲ್ಲ ಕೇಳಿದ್ರಲ್ವಾ? ಸಾಕಷ್ಟು ವರ್ಷಗಳಿಂದ ಬೀಳ್ತಾ ಇರೋದು. ಇದು ಒಂದು ಕೌತುಕ ಅಂತ ಹೇಳ್ಬೋದು. ಹೌದು, ಕೌತುಕನೇ. ನಾವು ಅತ್ತಿಬೆಲೆಯಿಂದ ಬಂದಿದ್ದೀವಿ. ಹೇಗೆ ಅನಿಸ್ತಾ ಇದೆ? ಈಗ ಇನ್ನೇನು ಕ್ಷಣಗಳನ್ನೇ ಆರಂಭವಾಗಿದೆ. ನೋಡ್ಬೇಕು, ಪವಾಡ ಅಂತ ಹೇಳ್ಬೋದು, ವಿಸ್ಮಯ ಅಂತ ಹೇಳ್ಬೋದು. ನೋಡ್ಬೇಕು ಅಂತ ಆಸೆಯಿಂದ ಕೂತಿದ್ದೀವಿ. ಮಧ್ಯಾಹ್ನ ಬಂದವರು ನಾವು ತುಂಬಾ ವರ್ಷದಿಂದ ಇಲ್ಲಿ ಬಂದು ನಡ್ಕೊತಾ ಇದ್ದೀವಿ. ಶಿವರಾತ್ರಿಲೂ ಬರ್ತೀವಿ, ಈ ವಾತಾವರಣ ಸಂಕ್ರಾಂತಿಲೂ ಬರ್ತೀವಿ. ತುಂಬಾ ಇಷ್ಟ ಸ್ವಾಮಿ ನೋಡೋದಕ್ಕೆ, ಕಾಯ್ಕೊಂಡಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಟಿವಿಲೂ ನೋಡ್ತೀವಿ, ಆದ್ರೆ ಇಲ್ಲಿಗೆ ಬಂದೇ ಬರ್ತೀವಿ. ನಾವು ವರ್ಷ ಬಂದೇ ಬರ್ತೀವಿ.
ಸೊ ಪೂರ್ಣಿಮಾ, ಎಲ್ಲರೂ ಸಹ ಭಕ್ತಾದಿಗಳು ಕಾಯ್ತಾ ಇದ್ದಾರೆ, ಇನ್ನೇನು ಆ ಕ್ಷಣವನ್ನ ಕಣ್ ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಸೊ ಇನ್ನೇನು ಒಂದು 5:20 5:23 ಆ ಒಂದು 3 ನಿಮಿಷಗಳ ಕಾಲ ಒಂದು ಎಲ್ಲರ ಲೈಫಲ್ಲೂ ಒಂದು ಪವಾಡ ಮಾಡಬಹುದು, ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು ಪೂರ್ಣಿಮಾ. ಎಕ್ಸಾಕ್ಟ್ಲಿ, ಖಂಡಿತವಾಗ್ಲೂ ಶಿಲ್ಪ. ಧನ್ಯವಾದ ಶಿಲ್ಪ, ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು